ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಮನೆಯಲ್ಲೇ ಸುಲಭವಾಗಿ ತಂದೂರಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಚಿಕನ್ ತಂದೂರಿ ತುಂಬ ಟೇಸ್ಟಾಗಿರುತ್ತೆ. ಕಬಾಬ್ಸೂ ಅಂಗಡಿಯಲ್ಲಿ ಹೊರಗಡೆ ಎಲ್ಲ ಹೆಂಗೆ ತಿಂತೀರ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಮೊದಲಿಗೆ ನಾನು ಚಿಕನ್ ತೊಗೊಂಡಿದ್ದೀನಿ, ಮತ್ತು ಮೊಸರು ತೊಗೊಂಡಿದ್ದೇನೆ, ಗಟ್ಟಿ ಮೊಸರು, ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೇನೆ ಖಾರಕ್ಕೆ. ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಇದು ಕಲರ್ಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ. ಮತ್ತು ಅರಿಶಿನ ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗಲೇ ಎಲ್ಲ ಕಲಿಸ್ಬಿಟ್ಟು ಇಡಬೇಕು. ಎಷ್ಟು ಬೇಕು ಖಾರ ಉಪ್ಪು ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ನೋಡಿ ಚೆನ್ನಾಗಿ ಕಲಿಸ್ಕೊತೀನಿ ನಾನು. ನೀವು ಸ್ಕಿನ್ ಔಟು ಚಿಕನ್ ತಿನ್ನಂಗಿದೆ ಸ್ಕಿನ್ ಔಟ್ ಮಾಡಿಸ್ಕೋಬೋದು. ನಮ್ಮ ಮನೆಗೆ ಸ್ಕಿನ್ ಔಟ್ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಸ್ಕಿನ್ ಇರೋ ತಗೊಬಂದು ಮಾಡಿ ತೋರಿಸ್ತಾಯಿದ್ದೀನಿ ನಿಮಗೆ. ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಯಾವುದು ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ವಲ್ಲ, ಅದಕ್ಕೆ ಕಾಶ್ಮೀರಿ ಚಿಲ್ಲಿ ಪೌಡ್ರು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಖಾರದ ಚಿಲ್ಲಿ ಪೌಡ್ರು 1 ಸ್ಪೂನ್ ಹಾಕ್ಕೊಂಡಿದ್ದೇನೆ. ನೀನು ಫುಡ್ ಕಲರ್ ಯೂಸ್ ಮಾಡೋಂಗಿದ್ರೆ ಹೋಟ್ಲಲ್ಲೆಲ್ಲ ಸಿಗುತ್ತಲ್ಲ, ಕಬಾಬ್ ಝೋನು, ಡಾಬಾ, ಅಲ್ಲೆಲ್ಲ ಆ ಥರ ಕಲರ್ ಮಾಡೋಂಗಿದ್ರೆ ನೀವು ಫುಡ್ ಕಲರ್ ಯೂಸ್ ಮಾಡ್ಕೋಬೋದು. ನೋಡಿ ಇದನ್ನು ಚೆನ್ನಾಗಿ ಕಳಿಸ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ನಿಮಗೆ ಟೈಮ್ ಇದ್ದರೆ 1 ಅವರ್ 2 ಅವರ್ ಅದನ್ನು ನೆನೆಯಕ್ಕೆ ಬಿಡ್ಬೋದು. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಮಿನಿಮಮ್ ಅರ್ಧ ಗಂಟೆ ಆದರೂ ನೀವು ಇದನ್ನು ಪ್ಲೇಟ್ ಮುಚ್ಚಿ ಇಡಿ. ನೋಡಿ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ನಾನು. 1 ಅವರ್ ಇಡ್ತೀನಿ ನಾನು. ನೀವು ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ, ಆಚೆನೂ ಇಡ್ಬೋದು. ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ನಾನು. ನೋಡಿ 1 ಅವರ್ ಆದಮೇಲೆ ಚೆಂದಾಗಿ ನೆಂದಿದೆ. ಉಪ್ಪು ಖಾರ ಎಲ್ಲ ಚೆಂದಾಗಿ ಹಿಡ್ಕೊಂಡಿದ್ದೆ ಪೀಸ್ಗೆ. ನಾನು ಬೆಣ್ಣೆ ತೊಗೊಂಡಿದ್ದೀನಿ, ಬಟರು 2 ಕ್ಯೂಬ್ ತೊಗೊಂಡಿದ್ದೀನಿ. 2 ಕ್ಯೂಬ್ ಮೇಲೆ ಹಾಕ್ಕೊಂಡು ಮಾಡ್ತೀನಿ. ಬೇಕಾದ್ರೆ ಎಕ್ಸ್ಟ್ರಾ ಬೇಕಾದ್ರೆ ಇನ್ನೂ ಬೇಕಾದ್ರೆ ಕಮ್ಮಿ ಆದರೆ ಹಾಕೋಬೋದು. ನಾನು ಪೂರ್ತಿ ಮಾಡ್ತಾಯಿಲ್ಲ, ಎಷ್ಟು ಬೇಕು ಅಷ್ಟು ನಾನು ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಮಾಡಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಪೂರ್ತಿ ಕಲಸಿರೋದೆಲ್ಲ ನಾನು ಮಾಡ್ತಾಯಿಲ್ಲ. ನೋಡಿ ತವಾ ಮೇಲಾದರೂ ನೀವು ಗ್ರಿಲ್ಲಿಂಗ್ ಇದ್ದಿರುತ್ತಲ್ಲ, ಗ್ರಿಲ್ಲಿಂಗ್ದು ಇದೆ, ತಂದೂರಿ ಮಾಡೋದೇ ಬೇರೆ ಸಿಗುತ್ತೆ, ಅದು ಇದ್ರೂ ಮಾಡ್ಕೋಬೋದು ಅದ್ರ ಮೇಲೆ. ಅದಿಲ್ಲ ನನ್ನ ಹತ್ರ, ಅದಕ್ಕೆ ತವಾ ಮೇಲೆ ಇಲ್ಲ ನಾನ್ ಸ್ಟಿಕ್ ಇದು ಪ್ಯಾನ್ ಮೇಲೆ ಇಟ್ಕೊಂಡು ಮಾಡ್ಕೋಬೋದು. ನೋಡಿ ನಾನು ಎಷ್ಟು ಬೇಕು ಅಷ್ಟೇ ನಾನು ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನಾನು ತುಂಬ ಮಾಡ್ಕೋತಾ ಇಲ್ಲ, ಫುಲ್ ಕಲಿಸ್ಕೊಂಡಿದ್ದೆಲ್ಲ ಮಾಡ್ತಾಯಿಲ್ಲ ನಾನು. ನೀವು ಬೆಣ್ಣೆ ಬೇಡ ಅನ್ನೋರು ಎಣ್ಣೆ ಹಾಕ್ಕೊಂಡು ಮಾಡ್ಕೋಬೋದು. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ, ಇಲ್ಲಾಂದರೆ ಸ್ಲೋವಲ್ಲಿ ಇಟ್ಕೋಬೇಡಿ, ಇಲ್ಲ ಮೀಡಿಯಮ್ ಇಟ್ಕೋಬೇಡಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಯಾಕಂದರೆ ಇದು ಬೇಯಬೇಕು, ಚೆನ್ನಾಗಿ ಬೇಯಬೇಕಿದ್ದು. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 10 ನಿಮಿಷ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷ ಮಾಮೂಲಿ ನೀವು ಗ್ರಿಲ್ ಮಾಡ್ತೀವಲ್ಲ ಗ್ಯಾಸ್ ಮೇಲೆ, ಆ ಥರ ಮಾಡಬೇಕು. ತಿರುಗಿ ಹಾಕ್ಕೋತಾ ಇದ್ದೀನಿ, ಜೋಪಾನಾಗಿ ತಿರುಗಿ ಹಾಕ್ಕೊಳ್ಳಿ, ಯಾಕಂದರೆ ಮಸಾಲೆ ಎಲ್ಲ ತವಾಗಿ ಹಿಡ್ಕೊಬಿಡುತ್ತೆ. ನೋಡಿ ಮತ್ತೆ ಬಟರ್ ಕಮ್ಮಿ ಆಗಿತ್ತು, ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಬಟರ್ ಹಾಕೋಷ್ಟು ತುಂಬ ಟೇಸ್ಟ್ ಬರುತ್ತೆ ಇದು ತಂದೂರಿ. ಮತ್ತು ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ ಈ ಕಡೆ ಗ್ರಿಲ್ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿ ಬೆಂದಿದೆ. ಇವಾಗಲೇ ಆಲ್ಮೋಸ್ಟ್ 99% ಬೆಂದಿದೆ. ಇನ್ನೊಂದು % ಮಾತ್ರ. ಇದೆಲ್ಲ ತೆಗ್ದಿಕ್ಕೋಬಿಡ್ತೀನಿ, ಮತ್ತು ಗ್ಯಾಸ್ ಮೇಲೆ ಇಟ್ಕೋತೀನಿ ನಾನು. ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ ಈ ಥರ ಗ್ಯಾಸ್ ಮೇಲೆ ಇಟ್ಕೊಂಡು ಈ ಥರ ಸುಟ್ಕೋತೀನಿ. ಒಂದೊಂದೇ ಹಾಕ್ಕೊಂಡು ಒಂದು 5 ನಿಮಿಷ ಸಾಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದು ಮಾಡ್ಕೊಳ್ಳಿ.
ಅದು ಬಟರು ಅದು ಚಿಕನ್ದು ಇದು ನೀರೆಲ್ಲ ಗ್ಯಾಸ್ ಮೇಲೆ ಬೀಳುತ್ತೆ, ಸ್ವಲ್ಪ ಜೋಪಾನಾಗಿ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಈ ಥರ ಮಾಡಿಕೊಂಡ್ರೆ ಸಾಕು. ಇದ್ರ ಮೇಲೆ ಬೇಕಾದ್ರೆ ಇನ್ನೂ ಬಟರ್ ಬೇಕಾದ್ರೆ ಹಾಕೋಬೋದು. ಇದು ನಂಗೆ ಸಾಕು ಬಟರು. ಈ ಥರ ಮಾಡಿದರೆ ನೀವು ಒಲೆಯಲ್ಲಿ ಮಾಡಿದ್ರೆ ಹೆಂಗೆ ಟೇಸ್ಟ್ ಬರುತ್ತೆ ಹಂಗೆ ಟೇಸ್ಟ್ ಬರುತ್ತೆ. ಕ್ರಿಸ್ಪಿಯಾಗಿ ಬರುತ್ತೆ, ಮೇಲುಗಡೆ ಒಳಗಡೆ ಎಲ್ಲ. ಒಳಗಡೆ ಸ್ಮೂತಾಗಿ ಜ್ಯೂಸಿಯಾಗಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಸ್ಮೋಕ್ ಫ್ಲೇವರ್ ಬರಬೇಕು ಅಂತ ಹೇಳಿದ್ರೆ ಇದ್ದಲು ಬರುತ್ತಲ್ಲ, ಅದನ್ನು ಬಿಸಿ ಮಾಡ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಕೋಬೋದು. ನಾನು ಇವಾಗ ಕೊನೆಯದಾಗಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಹೇಳಿ. 7-8 ನಿಮಿಷದಲ್ಲೇ ಕಬಾಬ್ ಝೋನಲ್ಲಿ ಸಿಗುತ್ತೆ. ಕಬಾಬ್ ಝೋನು ಝೊಮೊಟೊ ಅಲ್ಲೆಲ್ಲ ಬುಕ್ ಮಾಡಿ ತಿಂತಿರಲ್ಲ, ಡಾಬಾ ರೆಸ್ಟೋರೆಂಟಲ್ಲೆಲ್ಲ ಸೇಮ್ ಅದೇ ಫ್ಲೇವರ್ ಬರುತ್ತೆ. ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ. ಇದು ನಾನು ತಕ್ಕೋತೀನಿ ಇವಾಗ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಇದ್ದಲು ತೊಗೊಂಡಿದ್ದೀನಿ. ಇದ್ದಲನ್ನು ಸ್ವಲ್ಪ ನಾನು ಕೆಂಡ ಮಾಡ್ಕೋತೀನಿ, ಗ್ಯಾಸಲ್ಲೇ ನಾನು ಕೆಂಡ ಮಾಡ್ಕೋತೀನಿ. ನೋಡಿ ಈ ಥರ ನಾವೇನು ಮಾಡ್ಕೊಂಡಿರ್ತೀವಿ ತಂದೂರಿ ಅದೆಲ್ಲ ಸುತ್ತ ಇಟ್ಬಿಟ್ಟು ಸೆಂಟ್ರಲ್ಲಿ ಒಂದು ಕಪ್ಪೋ ಇಲ್ಲ ಗ್ಲಾಸೋ ಏನಾರು ಇಟ್ಕೊಂಡು ನಾವು ಇದ್ದಲು ಏನು ಬಿಸಿ ಮಾಡ್ಕೊಂಡಿರ್ತೀವಿ, ಬೆಂಕಿ ಕೆಂಡ ಮಾಡ್ಕೊಂಡಿರ್ತೀವಿ, ಅದನ್ನು ಸೆಂಟ್ರಲ್ಲಿ ಹಾಕಿ ಒಂದು ಚುಟ್ಕಿ ಒಂದು ತುಪ್ಪ ಹಾಕಿಬಿಟ್ಟು ಮುಚ್ಚಿಟ್ಬಿಡಿ. ಸ್ಮೋಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಲೆದಲ್ಲೆಲ್ಲ ಮಾಡಿರ್ತೀರವಲ್ಲ, ಒಲೆದಲ್ಲೆಲ್ಲ ಮಾಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಸ್ಮೋಕಿ ಫ್ಲೇವರು. ನೋಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಿ. ಒಂದು 2-3 ನಿಮಿಷ ಸಾಕು ಆ ಸ್ಮೋಕ್ ಹೋಗೋವರೆಗೂ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಘಮ ಅಂತ ಬರ್ತಾಯಿದೆ ತಂದೂರಿದು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ ಮನೇಲೇ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಾಗಿತ್ತು, ಕ್ರಿಸ್ಪಿಯಾಗಿತ್ತು, ಜ್ಯೂಸಿಯಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ನಿಮಗೆಲ್ಲರಿಗೂ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಾಗಿತ್ತು. ನೀವು ನಿಮ್ಮ ಮನೆಗೆ ಮಾಡಿ ನೋಡಿ. ಥ್ಯಾಂಕ್ ಯು.